ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಗ್ರಹಣಗಳಿಗೆ ಭೂಮಿಯಲ್ಲಿನ ಜೀವರಾಶಿಗಳ ಮೇಲೆ ಮಾತ್ರವಲ್ಲ, ದೇವಾನುದೇವತೆಗಳ ಮೇಲೂ ಪ್ರಭಾವ ಬೀರುವ ಶಕ್ತಿ ಇದೆ ಎಂಬುದನ್ನು ನಾವು ಪೌರಾಣಿಕ ಕಥೆಗಳ ಮೂಲಕ ತಿಳಿದುಕೊಳ್ಳಬಹುದು. ಪ್ರತಿ ವರ್ಷ ಗ್ರಹಣಗಳು ಸಂಭವಿಸುತ್ತದೆ. 2025ರಲ್ಲೂ ಸಹ ಗ್ರಹಣಗಳು ಸಂಭವಿಸಲಿದ್ದು, 2025ರಲ್ಲಿ ಎಷ್ಟು ಚಂದ್ರಗ್ರಹಣ, ಎಷ್ಟು ಸೂರ್ಯಗ್ರಹಣಗಳು ಸಂಭವಿಸಲಿದೆ, ಯಾವ ದಿನಾಂಕದಲ್ಲಿ ಈ ಗ್ರಹಣಗಳು ಸಂಭವಿಸುತ್ತದೆ ಎಂಬ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿದಿನದ ವಿಶೇಷತೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸನಾತನ ಧರ್ಮದಲ್ಲಿ ಗ್ರಹಣಗಳಿಗೆ ಅದು ಸೂರ್ಯಗ್ರಹಣವೂ ಆಗಿರಬಹುದು ಅಥವಾ ಚಂದ್ರಗ್ರಹಣವೂ ಆಗಿರಬಹುದು, ಹೆಚ್ಚು ಮಹತ್ವವನ್ನು ನೀಡಲಾಗಿದೆ. ಪ್ರತಿ ವರ್ಷ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಸಂಭವಿಸುವುದು ಸಾಮಾನ್ಯ, ಆದರೆ ಅದರ ಪ್ರಾಬಲ್ಯ ಭಿನ್ನವಾಗಿರುತ್ತದೆ ಮತ್ತು ಪ್ರಭಾವಿಯಾಗಿರುತ್ತದೆ. ಸೂರ್ಯಗ್ರಹಣ, ಚಂದ್ರಗ್ರಹಣ ಸಂಭವಿಸಿದ ದಿನಗಳಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ಹಿಂದೂ ಧರ್ಮದಲ್ಲಿ ನಿಷಿದ್ಧವಾಗಿರುತ್ತದೆ, ಏಕೆಂದರೆ ಇದು ಆಕಾಶದಲ್ಲಿ ನಡೆಯುವ ಕ್ರಿಯೆಯಾದರೂ ಭೂಮಿಯ ಮೇಲಿನ ಸಕಲ ಜೀವರಾಶಿಗಳ ಮೇಲೂ ಪ್ರಭಾವ ಬೀರುತ್ತದೆ. ಈ 2025ರ ಹಬ್ಬ ಹರಿದಿನಗಳು ಸೇರಿದಂತೆ ವಿಶೇಷ ದಿನಗಳೊಂದಿಗೆ ಗ್ರಹಣಗಳು ಸಂಭವಿಸುತ್ತದೆ. 2025ರಲ್ಲಿ ಒಟ್ಟು 4 ಗ್ರಹಣಗಳು ಗೋಚರಿಸಲಿದೆ. ಈ 4 ಗ್ರಹಣಗಳಲ್ಲಿ 2 ಸೂರ್ಯಗ್ರಹಣವಾಗಿದ್ದರೆ ಇನ್ನೂ 2 ಚಂದ್ರಗ್ರಹಣವಾಗಿರುತ್ತದೆ. 2025ರಲ್ಲಿ ಯಾವೆಲ್ಲ ದಿನ ಈ ಗ್ರಹಣಗಳು ಗೋಚರಿಸುತ್ತದೆ ಎಂಬುದನ್ನು ತಿಳಿಯೋಣ. 2025ರ ಮೊದಲ ಚಂದ್ರಗ್ರಹಣವು ಮಾರ್ಚ್ 14ರಂದು ಪೌರ್ಣಮಿ ದಿನದಂದು ಸಂಭವಿಸಿದೆ. ಈಗಾಗಲೇ ಮಾರ್ಚ್ 14ರಂದು ಈ ಗ್ರಹಣವು ಸಂಭವಿಸಿದೆ. ಈಗ ನಾವು ಎರಡನೇ ಗ್ರಹಣವನ್ನು ತಿಳಿಯೋಣ. ಎರಡನೇ ಚಂದ್ರಗ್ರಹಣವು ಯಾವಾಗ ಸಂಭವಿಸುತ್ತದೆ ಎಂಬುದನ್ನು ತಿಳಿಯೋಣ. 2025ರ ಎರಡನೇ ಚಂದ್ರಗ್ರಹಣವು ಭಾದ್ರಪದ ಪೂರ್ಣಿಮೆಯೊಂದು, ಅಂದರೆ ಸೆಪ್ಟೆಂಬರ್ 7ರಂದು ಸಂಭವಿಸುತ್ತದೆ. ರಾತ್ರಿ 9:58 ಆರಂಭವಾಗಿ ಮಧ್ಯರಾತ್ರಿ 1:26 ಈ ಗ್ರಹಣ ಮುಕ್ತಾಯಗೊಳ್ಳಲಿದೆ. ಈ ಗ್ರಹಣದ ಒಟ್ಟು ಅವಧಿ 3:28. ಈ ಗ್ರಹಣವು ಭಾರತದಲ್ಲಿ ಗೋಚರಿಸಲಿದೆ, ಆದ್ದರಿಂದ ಈ ಸೂತಕ ಅವಧಿ ಭಾರತಕ್ಕೂ ಕೂಡ ಮಾನ್ಯವಾಗಲಿದೆ. 2025ರಲ್ಲಿ ಸೂರ್ಯಗ್ರಹಣಗಳ ದಿನಾಂಕವನ್ನು ತಿಳಿಯೋಣ. 2025ರ ಮೊದಲ ಸೂರ್ಯಗ್ರಹಣವು ಮಾರ್ಚ್ 29ರಂದು ನಡೆಯಲಿದೆ. ಈಗಾಗಲೇ ಈ ಗ್ರಹಣವು ಸಂಭವಿಸಿದೆ. 2025ರ ಎರಡನೇ ಚಂದ್ರಗ್ರಹಣ ಯಾವಾಗ ನಡೆಯುತ್ತದೆ ಎಂದರೆ 2025ರ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣವು ಸೆಪ್ಟೆಂಬರ್ 21ರಂದು ಅಮಾವಾಸ್ಯೆಯ ದಿನಾಂಕದಂದು ಸಂಭವಿಸುತ್ತದೆ. ಈ ಗ್ರಹಣ ರಾತ್ರಿ 10:59 ಆರಂಭವಾಗಿ ಸೆಪ್ಟೆಂಬರ್ 22ನೇ ತಾರೀಕು ಮುಂಜಾನೆ 3:23 ಮುಕ್ತಾಯವಾಗಲಿದೆ. ಇದು ಭಾಗಶಃ ಸೂರ್ಯಗ್ರಹಣವಾಗಿದ್ದು, ಇದರ ಸೂತಕ ಅವಧಿಯು ಭಾರತಕ್ಕೆ ಮಾನ್ಯವಾಗುವುದಿಲ್ಲ. ಆಸ್ಟ್ರೇಲಿಯಾ, ಅಂಟಾರ್ಟಿಕಾ, ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರದ ಪ್ರದೇಶಗಳಲ್ಲಿ ಈ ಕೊನೆಯ ಸೂರ್ಯಗ್ರಹಣ ಪ್ರಭಾವ ಬೀರುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ 2025ರಲ್ಲಿ ಸಂಭವಿಸಲಿರುವ ಗ್ರಹಣ ಯಾವಾಗ ಬಂದಿದೆ, ಯಾವ ದಿನಾಂಕದಂದು ಈ ಗ್ರಹಣವು ಸಂಭವಿಸಲಿದೆ, ಯಾವ ಸಮಯದಲ್ಲಿ ಸಂಭವಿಸುತ್ತದೆ ಎಂಬ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೆಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.